ಪತ್ನಿ ತವರಿಗೆ ಪ್ರೇಯಸಿಗೆ ಕರೆ, ಗಲಾಟೆಗೆ ಲವರ್ ಪೀಸ್ ಪೀಸ್. ಏನಿದು ಕಥೆ? ಲವರ್ ಮೌನಿಕಾ ಕೊಲೆಗೈದು ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಓ ಮೈ ಗಾಡ್. ಎಸ್, ಕೆಲವು ಘಟನೆಗಳನ್ನ ನಾವು ಇಂಥದ್ರ ಬಗ್ಗೆ ನೋಡಿದೀವಿ. ಆದರೆ ಪ್ರತಿ ಸಲ ಇಂಥ ವಿಚಾರಗಳನ್ನ ಕೇಳಿದಾಗ ಹೆಂಗಪ್ಪ ಸಾಧ್ಯ, ಈ ಥರನೂ ಇರ್ತಾರ, ಹೆಂಗ ಮನ್ಸು ಬರುತ್ತೆ ಅಂತ ಅನ್ಸುತ್ತೆ. ಮೌನಿಕಾ ಕೊಲೆ ಮಾಡಿದ ಪ್ರಿಯಕರ ನೇವಿ ಅಧಿಕಾರಿ ರವೀಂದ್ರ. ಇದು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇರೋದು. 29 ವರ್ಷದ ಲವರ್ ಮೌನಿಕಾಳನ್ನ ಕೊಲೆಗೈದು ತುಂಡು ತುಂಡು ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದ. ಆ್ಯಂಡ್ ನೇವಿ ಅಧಿಕಾರಿ ರೀ, ನೇವಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಈತ. ಇದು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇರೋದು. ಮೌನಿಕಾನ ಕೊಲೆ ಮಾಡಿರೋದು ಬೇರೆ ಯಾರೋ ಅನ್ಎಜುಕೇಟೆಡ್ ಅಲ್ಲ, ನೇವಿ ಅಧಿಕಾರಿ 35 ವರ್ಷದ ರವೀಂದ್ರ. ಕೊಲೆ ಮಾಡಿ ಆಕೆಯ ದೇಹವನ್ನು ತುಂಡು ತುಂಡು ಮಾಡಿ ಕತ್ತರಿಸಿ ಫ್ರಿಡ್ಜಲ್ಲಿ ಇಟ್ಟಿದ್ದಾನೆ ನೋಡಿ. ಎಷ್ಟು ಮುದ್ದಾಗಿದ್ದಾಳೆ ಅವಳು. ಫ್ರಿಡ್ಜ್ನಲ್ಲಿ ಮೃತದೇಹದ ತುಂಡುಗಳಿದಾವೆ. ಅಂಡ್ ಇವರಿಬ್ರು ಹೆಂಗ್ ಪರಿಚಯ ಆದ್ರು, ಹೆಂಗ್ ಇವರಿಬ್ರು ಮಧ್ಯೆ ಪ್ರೀತಿ ಉಂಟಾಯ್ತು? ನಿಜಕ್ಕೂ ಆಶ್ಚರ್ಯ ಆಗತ್ತೆ. 2021ರಲ್ಲಿ ಯಾವುದೋ ಒಂದು ದರಿದ್ರ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಆಗ್ತಾಳೆ ಮೌನಿಕಾ ರವೀಂದ್ರನಿಗೆ. ಆ ಬಳಿಕ ಹಲವಾರು ಬಾರಿ ಮೌನಿಕಾಳನ್ನ ಮೀಟ್ ಮಾಡಿದ್ದ ರವೀಂದ್ರ. ಇತ್ತೀಚೆಗೆ ತನ್ನ ಪತ್ನಿ ತವರಿಗೆ ಅಂತ ಹೋದಾಗ ಒಳ್ಳೆ ಚಾನ್ಸು ಅಂತ ಹೇಳಿ ಮೌನಿಕಾಳನ್ನ ಕರೆ ಮಾಡಿ ಕರ್ಸ್ಕೊಂಡಿದ್ದ. ಮೌನಿಕಾಗೆ 3.5 ಲಕ್ಷ ಕೊಟ್ಟಿದ್ದ ರವೀಂದ್ರ. ಮತ್ತೆ ಹಣಕ್ಕೇನಾದ್ರೂ ಬೇಡಿಕೆ ಇಟ್ನಾ ಅಂತ, ಅಥವಾ ಆಕೆ ಏನಾದ್ರೂ ಬೇಡಿಕೆ ಇಟ್ಟಿದ್ಲಾ ಅಂತ ಪತ್ನಿ ಮುಂದೆ ಸಂಬಂಧ ರಿವೀಲ್ ಮಾಡೋದಾಗಿ ಬೆದರಿಸಿದ್ಲಂತೆ ಮೌನಿಕಾ. ಮಾತು ವಿಕೋಪಕ್ಕೆ ತಿರುಗಿ ಮೌನಿಕಾಳನ್ನ ರವೀಂದ್ರ ಕೊಲೆಗೈದಿದ್ದ. ಕೇಸ್ ಮುಚ್ಚಾಕೋದಕ್ಕೆ ದೇಹವನ್ನ ತುಂಡರಿಸಿ ಫ್ರಿಡ್ಜ್ನಲ್ಲಿ ಇರಿಸಿದ್ದ. ಆದ್ರೆ ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ನೌಕಾ ಅಧಿಕಾರಿ. ಆಂಧ್ರದ ವಿಶಾಖಪಟ್ಟಣದಲ್ಲಿ ನಡೆದಿದೆ ಈ ಘನಘೋರ ದುರಂತ. 2021ರಲ್ಲಿ ಒಂದು ಡೇಟಿಂಗ್ ಆ್ಯಪ್ ಮೂಲಕ ಮೌನಿಕಾ ಮತ್ತು ರವೀಂದ್ರನ ಪರಿಚಯ ಆಗುತ್ತೆ. 3.5 ಲಕ್ಷ ಈಗ ಆಲ್ರೆಡಿ ರವೀಂದ್ರ ಮೌನಿಕಾಳಿಗೆ ಕೊಟ್ಟಿರ್ತಾನೆ. ಮತ್ತಷ್ಟು ಹಣಕ್ಕೇನಾದರೂ ಆಕೆ ಬೇಡಿಕೆ ಇಟ್ಟಿದ್ಲ. ಪತ್ನಿ ಮುಂದೆ ನಮ್ಮ ಸಂಬಂಧವನ್ನು ರಿವೀಲ್ ಮಾಡಿಬಿಡ್ತೀನಿ ಅಂತೇನೋ ಹೆದರಿಸಿದ್ಲು ಅಂತ ಅನ್ಸುತ್ತೆ. ಇದೇ ಸಮಸ್ಯೆಗಳಾಗೋದು. ಮುಂದೆ ಫೇಸ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂದಮೇಲೆ ಅಂತಹ ಸಂಬಂಧವನ್ನು ಯಾಕೆ ಬೆಳೆಸ್ಕೊಳ್ಬೇಕಾಗಿತ್ತು? ಆದರೆ ಈ ರೀತಿ ಕೊಲೆ ಮಾಡಿ, ಒಬ್ಬ ನೇವಿ ಅಧಿಕಾರಿಯಾಗಿ ಈ ರೀತಿ ಕೊಲೆ ಮಾಡಿ ತುಂಡು ಮಾಡಿ ದೇಹವನ್ನು ಫ್ರಿಡ್ಜ್ನಲ್ಲಿ ಇಡೋದು ಅಂದರೆ ಇಟ್ಸ್ ಅನ್ಬಿಲೀವಬಲ್. ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ, ಹೈಯೆಸ್ಟ್ ಇವತ್ತು ಎಜುಕೇಟೆಡ್ ಸೊಸೈಟಿಯಲ್ಲೇ ಇಂಥ ಕೆಲಸಗಳಾಗ್ತಾ ಇರೋದು. ಈ ಕೊಲೆ ಅಂತ ಕೆಲಸಗಳು ಅಥವಾ ಇನ್ಯಾವುದೇ ರೀತಿಯ ದರಿದ್ರ ಕೆಲಸಗಳಾಗ್ತಾ ಇರೋದು ಹೈಲಿ ಎಜುಕೇಟೆಡ್ ಅಂತ ಕರೆಸ್ಕೊಂಡಿರುವಂಥ ಸೊಸೈಟಿಯಲ್ಲಿ. ನೇವಿ ಅಧಿಕಾರಿನೋ ಇಲ್ಲ ನಮ್ಮ ಸೇನೆ ಅಧಿಕಾರಿ ಯಾರಾದರೂ ಅಂದರೆ ನಮಗೆ ಒಂದು ಗೌರವ ಇರುತ್ತೆ. ಆದರೆ ಹೆಂಡತಿಗೆ ತವರಿಗೆ ಹೋಗಿದ್ಲು, ಇದೇ ಚಾನ್ಸು ಅಂತ ಕರೆ ಮಾಡಿ ಕರ್ಸ್ಕೊಂಡು ಈ ರೀತಿ ಕೊಲೆ ಮಾಡೋದು ಅಂತಂದರೆ ಅದು ದೇಹವನ್ನು ತುಂಡರಿಸುವಷ್ಟು ಕೋಪ ಸಾಕ್ಷಿ ಸಿಗಬಾರ್ದು ಅಂತ. ಒಬ್ಬ ನೇವಿ ಅಧಿಕಾರಿಗೆ ಅಷ್ಟು ಬುದ್ಧಿ ಇರಲ್ವಾ? FS ಅಲ್ಲಿ ಕಳಿಸ್ಬೋದು, DNA ಟೆಸ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಎಂತೆಂಥ ಘಟನೆಗಳು ನಮ್ಮ ನಿಮ್ಮ ನಡುವೆ ಈ ಸಮಾಜದಲ್ಲಿ ನಡೀತಾ ಇದೆ ನೋಡಿ. ಹಲವಾರು ಪ್ರಕರಣಗಳನ್ನು ನೋಡಿದ್ದೀವಿ. ಈ ಥರ ದೇಹವನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿರುವಂಥ ಪ್ರಕರಣಗಳನ್ನು ಡೆಲ್ಲಿಲಿ ನೋಡಿದ್ದೀವಿ, ಬೇಕಾದಷ್ಟು ಕಡೆ ನೋಡಿದ್ದೀವಿ. ಮತ್ತೆ ಮತ್ತೆ ಇಂಥ ಪ್ರಕರಣಗಳು ಮರುಕಳಿಸ್ತಾ ಇರೋದು ಎಲ್ಲೋ ಒಂದು ಕಡೆ ಮನುಷ್ಯನ ಕೋಪಕ್ಕೆ ಅಥವಾ ಆತನ ದುರ್ಬುದ್ಧಿಗೆ ಮಿತಿ ಇಲ್ವಾ ಅಂತ, ಅಂದರೆ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಅನ್ನೋದೇ ಇಲ್ವಾ ಅಂತ ಯಾವ ವಿಚಾರದಲ್ಲೂ. ನ್ಯೂಸ್ ಡೆಸ್ಕಿಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೀವಿ, ದೆಹಲಿಯಲ್ಲಿ ನೋಡಿದ್ದೀವಿ, ಮತ್ತು ಬೇರೆ ಬೇರೆ ಭಾಗಗಳು ನೋಡಿದ್ದೀವಿ. ಆದರೆ ಇಲ್ಲಿ ನೇವಿ ಅಧಿಕಾರಿ ಈ ರೀತಿ ಮಾಡಿದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯದ ಜೊತೆಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಜೀರ್ಣಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ.
ತನ್ನ ಪ್ರೇಯಸಿಯನ್ನ ಕೊಂದು ಆ ದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರೋದು. ಅರುಣ್, ಏನ್ ಹೇಳ್ತೀರಿ? ಸಿಂಧೂರ, ಅದರಲ್ಲೂ ಈತ ನೌಕಾಪಡೆ INS ದೇಗ, ಅದರಲ್ಲಿ ಹಿರಿಯ ಅಧಿಕಾರಿಯಾಗಿರುವಂತ ವ್ಯಕ್ತಿ ರವೀಂದ್ರ ಅಂತ. 2000 ಈತ ವಿವಾಹಿತ ಕೂಡ ಹೌದು, ಮದುವೆ ಆಗಿದೆ. ಇವು 2021ರಲ್ಲೇ ಡೇಟಿಂಗ್ ಆಪ್ ನಲ್ಲಿ ಈತನಿಗೆ ಪೋಲಿಪಲ್ಲಿ ಮೌನಿಕಾ ಅವ್ರ ಪರಿಚಯ ಆಗತ್ತೆ. ಆಕೆಗೂ ಏನು ವಯಸ್ಸು ಕಮ್ಮಿ ಅಲ್ಲ, 29 ವರ್ಷ ವಯಸ್ಸು. ಇಬ್ರು ಒಂದ್ ರೀತಿ ಏನ್ ಹೇಳ್ತಾರಲ್ಲ, ಡೇಟಿಂಗ್ ಆಪ್ ಅಲ್ಲಿ ಅಂತಂದ್ಮೇಲೆ ಅವರ ನಡವಳಿಕೆ ಹೇಗಿರುತ್ತೆ ಅಂತ ಅರ್ಥ ಆಗತ್ತೆ. ಡೇಟಿಂಗ್ ಮಾಡ್ತಾ ಇದ್ರು, ಬೇರೆ ಬೇರೆ ಕಡೆ ಭೇಟಿ ಎಲ್ಲ ಆಗ್ತಾ ಇದ್ರು. ಒಂದ್ ಹಂತದಲ್ಲಿ ರವೀಂದ್ರ ಅವರ ಹೆಂಡತಿ ತವ್ರ ಮನೆಗೆ ಹೋಗಿದ್ರಂತೆ. ಆ ಟೈಮಲ್ಲಿ ಈತ ಮೌನಿಕಾಳನ್ನ ತನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ. ಅಲ್ಲಿ ಇಬ್ಬರ ಮಧ್ಯೆ ಮಾತು ನಡೆದಿದೆ, ಸಿಕ್ಕಾಪಟ್ಟೆ ಜಗಳ ಆಗಿದೆ. ಜಗಳ ಯಾಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಅಷ್ಟು ಕ್ಲಾರಿಟಿ ಇಲ್ಲ. ಆದ್ರೂ ಹೇಳೋ ಪ್ರಕಾರ ಮೌನಿಕಾ ರವೀಂದ್ರ ಅವರಿಂದ ಸುಮಾರು 3.5 ಲಕ್ಷ ರೂಪಾಯಿಗಳನ್ನ ತಗೊಂಡಿದ್ರು. ಆ ದುಡ್ಡನ್ನ ವಾಪಸ್ ಕೊಡು ಅಂತ ಕೇಳಿದ್ರೆ ತಮ್ಮಿಬ್ಬರ ನಡುವಿನ ಒಂದು ಸಂಬಂಧ ಏನಿದೆ ಅದನ್ನ ಪತ್ನಿಗೆ ಹೇಳ್ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಂತ ರವೀಂದ್ರ ಈಗ ಪೊಲೀಸರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ಯಾವಾಗ ಮೌನಿಕಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೋ, ಆಕೆಯನ್ನ ತನ್ನ ಮನೆಗೆ ಕರ್ಸ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ಆಗತ್ತೆ. ಆಗ ರವೀಂದ್ರ ಮೌನಿಕಾಳನ್ನ ಹತ್ಯೆ ಮಾಡಿರೋದು ಮಾತ್ರ ಅಲ್ಲ, ಆಕೆಯ ಇಡೀ ದೇಹದ ಭಾಗಗಳನ್ನ ಕತ್ತರಿಸಿ ಅದನ್ನ ರೆಫ್ರಿಜರೇಟರ್ ನಲ್ಲಿ ತುಂಬಿಕೊಂಡಿದ್ದ. ಅದು ಈಗ ಗೊತ್ತಾಗಿದೆ. ಹಿಂದೆ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣ ಆಗಿತ್ತಲ್ಲ, ಅವನು ಶ್ರದ್ಧಾ ವಾಕರ್ನ ಲಿವಿಂಗ್ ಇನ್ ಸಂಗಾತಿ ಅಫ್ತಾಬ್ ಅಮೀನ್ ಪೂನಾವಾಲಾ, ಅವನು ಕತ್ತು ಹಿಸುಕಿ ಸಾಯಿಸಿ ಆಕೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ನಲ್ಲ, ಇದು ಬಹುತೇಕ ಅದೇ ರೀತಿ ಇದೆ. ಆದ್ರೆ ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಅವನು ಅಫ್ತಾಬ್ ಅಮೀನ್ ಪೂನಾವಾಲಾ ಅವಿವಾಹಿತ ಆಗಿದ್ದ, ಲಿವಿನ್ ಇದ್ದ ಶ್ರದ್ಧಾ ವಾಕರ್ ಜೊತೆ. ಆದ್ರೆ ಇದು ಲಿವಿನ್ನೂ ಅಲ್ಲ, ಬದಲಾಗಿ ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧ ವಿಕೋಪಕ್ಕೆ ಹೋಗಿ ಈಗ ಮೌನಿಕಾಳ ಹತ್ಯೆಯೊಂದಿಗೆ ಕೊನೆಯಾಗಿದೆ. ರವೀಂದ್ರನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆತ ಮಾಡಿರುವಂತ ಈ ದುಷ್ಕೃತ್ಯಕ್ಕೆ ಮುಂದೆ ವಿಚಾರಣೆ ನಡೆಯುತ್ತೆ. ಆದ್ರೆ ಎರಡರ ನಡುವೆ ಬಹುತೇಕ ಸಾಮ್ಯತೆ ಇದೆ. ಅಂದ್ರೆ ಮನುಷ್ಯ ಯಾವ ಹಂತಕ್ಕೂ ಇಳಿತಾ ಇದ್ದಾನೆ ಅನ್ನೋದು ಒಂದು ರೀತಿ ಅಸಹ್ಯ ಹುಟ್ಟಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಂಧೂರ. ಆಲ್ರೈಟ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.